ನಮಸ್ಕಾರ ವೀಕ್ಷಕರೇ, BP ಕರ್ನಾಟಕ ನ್ಯೂಸ್ನವರು ಆಯೋಜಿಸಿದಂತಹ ಹೆಲ್ತ್ ಟಾಕ್ನಲ್ಲಿ ಈ ದಿನ ನಾನು ನಿಮಗೆ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಅಂದರೆ ಹೃದಯಾಘಾತದ ಲಕ್ಷಣಗಳು ಮತ್ತು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಇವೆರಡು ವಿಷಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತೀನಿ. ಸೊ ಇದೆಲ್ಲದಕ್ಕೂ ಮುಂಚೆ ನಾನು ಡಾಕ್ಟರ್ ನರೇಂದ್ರ ಗೌಡ ಅಂತ ಕಾರ್ಡಿಯಾಲಜಿಸ್ಟ್ ಆಗಿ ಬಳ್ಳಾರಿ ಹೆಲ್ತ್ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಳ್ಳಾರಿ ಹೆಲ್ತ್ ಸಿಟಿಯ ನಿರ್ದೇಶಕನೂ ಹೌದು ಮತ್ತು ಈ ಸಂಸ್ಥೆಯಲ್ಲಿ ನಾನು ಕಾರ್ಡಿಯಾಲಜಿಸ್ಟ್ ಆಗಿ ಸುಮಾರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ದಿನ ನಾವು ಹೃದಯಾಘಾತದ ಲಕ್ಷಣಗಳು ಮತ್ತು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಳ್ಳೋಣ. ಹೃದಯಾಘಾತ ಅಂದರೆ ಹೇಗಾಗುತ್ತೆ ಅನ್ನೋ ಇದು ನಿಮಗೆಲ್ಲ ಗೊತ್ತಿರಬೇಕು. ಇದು ನಮ್ಮ ಹೃದಯ. ಸೊ ಈ ರೀತಿಯಾಗಿ ಹೃದಯದಿಂದ ಪಂಪ್ ಆದಂಥ ಬ್ಲಡ್ಡು ಈ ಕೆಂಪು ರಕ್ತನಾಳ ಇದೆಯಲ್ಲ ಇದರಿಂದ ಇಡೀ ದೇಹಕ್ಕೆ ಹೋಗುತ್ತೆ ಮತ್ತು ಇಡೀ ದೇಹಕ್ಕೆ ಹೋಗಿದ್ದೆಲ್ಲ ಸೇರಿ ವಾಪಸ್ ಈ ನೀಲಿ ಇನ್ನು ಕಾಣಿಸ್ತಾ ಇದೆಯಲ್ಲ ಇದರಿಂದ ನಮ್ಮ ಹೃದಯಕ್ಕೆ ಬರುತ್ತೆ. ಹೃದಯ ಪಂಪ್ ಮಾಡಿದಾಗೆಲ್ಲ ಇದು ಈ ರೀತಿ ರಕ್ತ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಹೃದಯಕ್ಕೆ ಅದು ಕೂಡ ಜೀವಕೋಶಗಳಿಂದಲೇ ಮಾಡಲ್ಪಟ್ಟಿರುತ್ತೆ. ಅದು ಕೂಡ ರಕ್ತ ಸಪ್ಲೈ ಬೇಕು. ಆ ರಕ್ತ ಸಪ್ಲೈ ಮಾಡ್ತಕ್ಕಂಥ ಇವಕ್ಕೆ ರಕ್ತನಾಳಗಳಿಗೆ ನಾವೇನಂತೀವಿ ಕರೋನರಿ ರಕ್ತನಾಳಗಳು ಅಂತ ಹೇಳ್ತೀವಿ. ಈ ಕರೋನರಿ ರಕ್ತನಾಳಗಳು ಈ ರೀತಿಯಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ಕರೋನರಿ ರಕ್ತನಾಳಗಳು ಯಾವಾಗ ಅದು ಬ್ಲಾಕ್ ಆಗುತ್ತೆ, ಸಪೋಸ್ ಈಗ ಬ್ಲಡ್ ಹರಿಬೇಕಾಗಿತ್ತು ಈ ರೀತಿ, ಇದು ಮೆಲ್ಲಕ್ಕೆ ಹರಿತದೆ, ಇಲ್ಲಿ ಬ್ಲಾಕ್ ಆಗಿದೆ. ಈ ಬ್ಲಾಕ್ ಆದಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಬ್ಲಾಕ್ ಆದಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಯಾವುದೇ ಒಂದು ರಕ್ತನಾಳ ಬ್ಲಾಕ್ ಆದರೆ ಆ ಜಾಗದಲ್ಲಿ ಹೃದಯದ ಸ್ನಾಯುಗಳು ಸಾಯುತ್ತೆ. ಆ ಸಮಯದಲ್ಲಿ ಹೃದಯಾಘಾತದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇವತ್ತು ನಾನು ಹೃದಯಾಘಾತದ ಲಕ್ಷಣಗಳು ಏನೇನು ಆಗುತ್ತೆ ಅಂತ ಹೇಳ್ತೀನಿ. ಸೊ ಭಾಳ ಸರಿ ಏನು ಬರ್ತಾರೆ ನಮ್ಮ ಹತ್ರ ಪೇಷಂಟ್ ಬರ್ಬೇಕಾದ್ರೆ ಹೇಳ್ತಾರೆ, ಸರ್ 3 ದಿವಸದಿಂದ ನನಗೆ ಎದೆನೋ ಬರ್ತಾಯಿತ್ತು, ಸ್ವಲ್ಪ ಬರ್ತಾಯಿತ್ತು. ಸೊ ನಾನು ನಡಿಬೇಕಾದ್ರೆ ಮಾತ್ರ ಬರ್ತಾಯಿತ್ತು, ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಬಂತು, ರೆಸ್ಟ್ ತಗೊಂಡ ತಕ್ಷಣ ಚೆನ್ನಾಗಾಯಿತು. ಮತ್ತು ಇವತ್ತು ಬೆಳಿಗ್ಗೆಯಿಂದ ನನಗೆ ತುಂಬ ಇದನ್ನು ಒಂದೇ ಥರ ಬರ್ತಾನೆ ಇದೆ ಸರ್. ಇಲ್ಲಿ ಬರ್ತಾಯಿದೆ, ಹಿಂಗೆ ಇಜಿಗ್ದಂಗೆ ಆಗ್ತಾಯಿದೆ, ಅಥವಾ ಇಲ್ಲಿ ನೀವು ಒತ್ತಡ ಆಗ್ತಂಗೆ ಆಗ್ತಿದೆ, ಏನೋ ಕಲ್ಲು ಎದೆ ಮೇಲೆ ಇಟ್ಟಂಗೆ ಆಗ್ತಾಯಿದೆ, ಏನೋ ಭಾರ ಇಟ್ಟಂಗೆ ಆಗ್ತಾಯಿದೆ. ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ, ಇಲ್ಲ ಸರ್ ಜಸ್ಟ್ ಗ್ಯಾಸ್ಟ್ರಿಕ್ ಥರ ಬಂತು, ಒಂದು ಏನೋ ತೊಗೊಂಡೆ ಅದು ತೊಗೊಂಡೆ ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವು ಜನ ಏನು ಹೇಳ್ತಾರೆ, ಇಲ್ಲ ಸರ್ ಎಡಗಡೆ ಇಷ್ಟೇ ನೋವು ಬರುತ್ತೆ, ಇಲ್ಲಿಂದ ನೋವು ಕೈ ಬರುತ್ತೆ, ಕೈ ಇಲ್ಲೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೆಲವರು ವೆರಿ ರೇರ್ ಆಗಿ ಬಲಗಡೆನೂ ಬರುತ್ತೆ. ಕೆಲವೊಬ್ರು ಏನು ಅಂದ್ಕೊಳ್ತಾರೆ ಬಲಗಡೆ ಬಂದರೆ ಅದು ಹೃದಯಾಘಾತ ಅಲ್ಲ ಅಂತ. ಆ ರೀತಿಯೂ ಬರ್ಬೋದು. ಸೊ ಇದೇನೋ ಬಂದು ಕೈಗೆ ಬರ್ತಾ ಇದೆ, ನೋವು ಬರ್ತಾ ಇದೆ, ಎಸ್ಪೆಷಲಿ ಕೈ ಒಳಭಾಗ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾದರೂ ನೋವು ಬಂತು, ಕಂಕಳಲ್ಲಿ ನೋವು ಬಂತು ಅಂದರೆ ಅದು ಹೃದಯದ ಘಾತದ ಲಕ್ಷಣವೇ ಆಗಿರುತ್ತೆ. ಇನ್ನೂ ಹೃದಯಾಘಾತದ ಲಕ್ಷಣಗಳು ಯಾವ ರೀತಿ ಆಗಿರ್ಬೋದು ಅಂದರೆ, ಬರೀ ಕೆಲವೊಬ್ರು ಏನಂತ ಬರ್ತಾರೆ, ನನಗೆ ಇಲ್ಲಿ ಅಷ್ಟೇ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎದೆ ನೋವು ಬಂದುಬಿಟ್ಟು ಇಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾನು ಊಟ ಮಾಡ್ಬೇಕಾದ್ರೆ ಮಾತ್ರ ಇಲ್ಲಿ ನೋವು ಬರುತ್ತೆ ಸರ್, ಸ್ವಲ್ಪ ತಾದ್ಮೇಲೆ ಮತ್ತೆ ಚೆನ್ನಾಗಾಗ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಇನ್ನೂ ಕೆಲವರು ಏನು ಹೇಳ್ತಾರೆ, ನನಗೆ ಬರೀ ಉರಿ ಗ್ಯಾಸ್ಟ್ರಿಕ್ಕು ಆ ಥರ ಹೇಳ್ತಾನೆ, ಆ ಥರ ಸಿಂಪ್ಟಮ್ಸಿಂದನೂ ಬರ್ತಾರೆ. ಸೊ ಈ ಥರ ಸಿಂಪ್ಟಮ್ಸ್ಗಳು ಬಂದಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಹತ್ತಿರದ ಹಾಸ್ಪಿಟಲ್, ನಾನು ಹೇಳೋದು ಇಲ್ಲಿಗೆ ಬರಬೇಕು ಅಲ್ಲೇ ಹೋಗ್ಬೇಕು ಅಂತ ಹೇಳೋಲ್ಲ, ನಿಮ್ಮ ಹತ್ತಿರದ ಹಾಸ್ಪಿಟಲ್ ಎಲ್ಲಿ ಒಂದು ECG ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ECG ಮಾಡಿ. ECG ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೃದಯಾಘಾತ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅಥವಾ ಅದರಲ್ಲಿ ECGಯಲ್ಲಿ ಏನು ಬರಲಿಲ್ಲ, ಅಥವಾ ECGಯಲ್ಲಿ ಡೌಟ್ಫುಲ್ ಚೇಂಜಸ್ ಇದೆ. ಈ ಯಾವುದೇ ಟೆಸ್ಟು ಜಗತ್ತಿನಲ್ಲಿ ಇಲ್ಲಿವರೆಗೂ ಇಂಥ ಒಂದು ಟೆಸ್ಟ್ ಮಾಡಿ 100% ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಕ್ಕಂಥ ಟೆಸ್ಟ್ಗಳು ಯಾವುದೂ ಇಲ್ಲ. ಸೊ ಫಸ್ಟ್ ECG ಮಾಡಿ ನೋಡ್ತೀವಿ. ECGಯಲ್ಲಿ ಏನಾದರೂ ತೊಂದರೆ ಕಾಣಿಸಿದ್ರೆ ಒಂದ್ಸರಿ ಕಾಣಿಸ್ದೇ ಇರ್ಬೋದು. ಎಷ್ಟೊಂದು ಸರಿ ನಮ್ಮ ಹತ್ರ ಬರ್ತಕ್ಕಂಥ ಪೇಷಂಟ್ಗಳಲ್ಲಿ 20-30% ECG ನಾರ್ಮಲೇ ಇರುತ್ತೆ. ಬೇರೆ ರಕ್ತ ಪರೀಕ್ಷೆ ಅಥವಾ ಎಕೋ ಕಾರ್ಡಿಯೋಗ್ರಫಿ ಅಂದರೆ ಹೃದಯದ ವಿಡಿಯೋ ಚಿತ್ರಣವನ್ನು ನೋಡಿದಾಗ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗೆ ನಿಮ್ಗೆ ECGಯಲ್ಲಿ ಬರಲೇಬೇಕು ಅಂತ ಏನಿಲ್ಲ. ಸೊ ಹಂಗಂದ ತಕ್ಷಣ ನಾವು ಹಾರ್ಟ್ ಅಟ್ಯಾಕ್ ಇದೆ ಅಂತ ಟೆನ್ಷನ್ ತೊಗೊಳ್ಳೋದು ಬೇಡ, ಇಲ್ಲ ಅಂತ ಇದು ಮಾಡ್ಕೊಳ್ಳೋದು ಬೇಡ. ಆವಾಗ ನಾವು ಬೇರೆ ರೀತಿಯ ಟೆಸ್ಟ್ಗಳು ಮಾಡಬೇಕು. ಅಕಸ್ಮಾತ್ ಈಗ ಬಂದಿರತಕ್ಕಂಥ ಪೇಷಂಟು 40 ವರ್ಷದ ಮೇಲಿದ್ದಾರೆ, ಅವರಿಗೆ ಶುಗರ್ ಇದೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ, ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಅದೆಲ್ಲ ಸಿಂಪ್ಟಮ್ಸ್ ಇದೆ. ಸೊ ಆಮೇಲೆ ಅವ್ರಿಗೆ ಏನೇನೋ ಈ ಥರ ಬರ್ತಾ ಇದೆ ಅಂದಾಗ ನಾವು ಬೇರೆ ರೀತಿಯ ಟೆಸ್ಟ್ಗಳು ಮಾಡ್ತೀವಿ. ಅಂದರೆ TMT ಅಂತ ಟೆಸ್ಟ್ ಮಾಡ್ತೀವಿ, ಎಕೋ ಅಂತ ಟೆಸ್ಟ್ ಮಾಡ್ತೀವಿ. TMT ಅಂದರೆ ಏನು ಮಾಡ್ತೀವಿ, ಮಿಷಿನಲ್ಲಿ ನಡೆಸ್ತಾ ಸೊ ಅವರಿಗೆ ಹೃದಯದ ನೋವು ಬರ್ತಾ ಇದೆಯಿಲ್ಲ ಅಂತ ನೋಡ್ತೀವಿ. ಸೊ ಅದು ಹೃದಯದ ನೋವು ಬಂದಾಗ ECGಯಲ್ಲಿ ಏನಾದರೂ ಚೇಂಜಸ್ ಬಂದರೆ ಅವರಿಗೆ ಈ ರೀತಿಯಾಗಿ ಮಿನಿಮಮ್ ಅಂದರೆ
ಫುಲ್ 100% ಬ್ಲಾಕ್ ಆಗಿರಲ್ಲ, 70% 80% ಬ್ಲಾಕ್ ಆದಾಗ TMT ಟೆಸ್ಟ್ ಪಾಸಿಟಿವ್ ಬರುತ್ತೆ. ನಾವು ಈ ರೀತಿ ಮುಂಚೆನೇ ಕಂಡು ಹಿಡ್ಕೊಂಡ್ರೆ ಅವ್ರಿಗೆ ನಾವು ಸ್ಟೆಂಟ್ ಹಾಕ್ಬೋದು, ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಬ್ಲಾಕೇಜ್ ಇದ್ದರೆ ಸ್ಟೆಂಟ್ ಹಾಕ್ಬೋದು, ಅಥವಾ ಕೆಲವೊಂದ್ಸರಿ ಬೈಪಾಸ್ಗೂ ಕಳಿಸ್ಬೋದು. ಸೊ ಈ ಥರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅದಕ್ಕೆ ಈಗ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಬ್ರು ಬಂದು ಹೇಳ್ತಿರ್ತಾರೆ, ಸರ್ ನನಗೆ ಯಾವಾಗಲೂ ನೋವು ಬರಲ್ಲ, ನಾನು ನೈಟ್ ಊಟ ಮಾಡ್ತೀನಿ, ಊಟ ಮಾಡ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತೀನಿ, ಅವಾಗ ನೋವು ಬರುತ್ತೆ, ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತೆ, ಅದಕ್ಕೆ ಗ್ಯಾಸ್ಟ್ರಿಕ್ ಅಂದ್ಕೊಂಡು ನಾನು ಮಾತ್ರ ತೊಗೊತಾ ಇದ್ದೀನಿ ಸರ್, ಆದರೂ ಕಡಿಮೆ ಆಗ್ತಿಲ್ಲ ಅಂತ. ಸೊ ಇದು ಒಂಥರ ನಾವೇನಂತ ಹೇಳ್ತೀವಿ ಸ್ಟೇಬಲ್ ಆಂಜನ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಈ ರೀತಿ 70-80% ಬ್ಲಾಕ್ ಆಗಿದೆ. ಸೊ ಬಟ್ ಪೂರ್ತಿ 100% ಬ್ಲಾಕ್ ಆಗಿಲ್ಲ. ಸೊ ಈ ಥರದವರು ECG, ಎಕೋ, TMT ಟೆಸ್ಟ್ ಮಾಡಿಸಿ ಅದರಲ್ಲಿ ಏನಾದರೂ ಲಕ್ಷಣಗಳು ಕಂಡು ಬಂದರೆ ನೆಕ್ಸ್ಟ್ ಕರೋನರಿ ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಸ್ಟೆಂಟ್ ಅಳವಡಿಕೆನ ಅಥವಾ ಬೈಪಾಸ್ ಆಪ್ರೇಷನ್ನು ಮಾಡು. ಏನು ಬೈಪಾಸ್ ಅಂತ ಹೇಳ್ತೀರಾ ಅಂತ ಕೇಳ್ತೀರಾ? ಹೌದು, ಇದು ವೆರಿ ಕಾಮನ್. ಎಷ್ಟೊಂದು ಜನ ನನಗೆ ಒಂದು ವರ್ಷದಿಂದ ನೋವು ಬರ್ತಿತ್ತು ಅಂತ ನನ್ನ ಹತ್ರ ಬಂದಿರೋರಿದ್ದಾರೆ. ಬಂದುಬಿಟ್ಟು ಆ್ಯಂಜಿಯೋಗ್ರಾಮ್ ಮಾಡಿದರೆ 3 ಕಡೆನೂ ಬ್ಲಾಕೇಜು. ಸೊ ಬೈಪಾಸ್ ಕಷ್ಟಪಟ್ಟು ಮಾಡ್ಬೇಕಾಯ್ತು ಕೆಲವೊಬ್ಬರಿಗೆ. ಸೊ ಬೈಪಾಸ್ ಅಂದರೆ ಓಪನ್ ಹಾರ್ಟ್ ಆಪ್ರೇಷನ್ ಮಾಡಿ ಮಾಡಬೇಕಾಗುತ್ತೆ. ಸೊ ಆ ಥರದ ಪೇಷಂಟ್ಸು ಬರ್ತಾರೆ. ಸೊ ಹೃದಯದ ಲಕ್ಷಣಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬ ಇದಿದೆ. ಏನಂದರೆ ಫಸ್ಟು ಎದೆಯಲ್ಲಿ ನೋವು, ಯೂಶ್ವಲಿ ಎದೆಯಲ್ಲಿ ಈ ಮಿಡಲ್ ಭಾಗದಲ್ಲಿ ನೋವು ಬರುತ್ತೆ, ಅಥವಾ ಎಡಗಡೆಯಲ್ಲಿ ಬರುತ್ತೆ, ಕೆಲವೊಂದು ಸರಿ ರೇರಾಗಿ ಬಲಗಡೆನೂ ಬರ್ಬೋದು, ಇಲ್ಲಿಂದ ಎಡಗೈಗೆ ಬರ್ಬೋದು, ಇಲ್ಲ ಬಲಗೈಗೆ ಬರ್ಬೋದು, ಇಲ್ಲ ಜಾಗ್ ಬರ್ಬೋದು. ಇನ್ನೂ ಕೆಲವೊಬ್ಬರು ಜಸ್ಟ್ ಬರೀ ಇಲ್ಲಿ ಗಂಟಲು ಉರಿಯುತ್ತೆ ಅಂತ ಬರ್ತಾರೆ, ನೀರು ಕುಡಿದ್ರೆ ಕಡಿಮೆ ಆಗ್ತಿಲ್ಲ, ಏನು ಕುಡಿದ್ರೂ ಕಡಿಮೆ ಆಗ್ತಿಲ್ಲ ಸರ್, ನಡೆದ್ರೆ ಜಾಸ್ತಿ ಆಗ್ತಿದೆ ಅಂತ. ಸೊ ನೀವು ನಡೆದ್ರೆ, ಕೆಲಸ ಮಾಡಿದರೆ ಅಥವಾ ಓಡಾಡಿದರೆ ಜಾಸ್ತಿ ಆಗ್ತಿದೆ, ರೆಸ್ಟ್ ಮಾಡಿದರೆ ಕಡಿಮೆ ಆಗ್ತಿದೆ ಅಂದರೆ ಅದು ಹೃದಯದ್ದೇ ಇರುತ್ತೆ. ಜೊತೆಗೆ ಬೆವರು, ಯೂಶಲಿ ಏನಾಗುತ್ತೆ, ಹೃದಯಾಘಾತದ ಲಕ್ಷಣ ಬಂದಾಗ ಬೆವರು ಬರುತ್ತೆ, ಒಂಥರ ಗಾಬರಿ ಆಗುತ್ತೆ ಮನುಷ್ಯನಿಗೆ. ಕೆಲವೊಬ್ಬರು ನಮ್ಮ ಹತ್ರ ಬರ್ತಾರೆ, ಸರ್ ಬರೀ ಗಾಬರಿ, ಏನು ತೊಂದರೆ ನನಗೆ, ಬೆಳಿಗ್ಗೆಯಿಂದ ಸರ್ ಸುಮ್ಮನೆ ಗಾಬರಿ ಸರ್ ಇದೆಲ್ಲಿ ಗಾಬರಿ ಅಂತ ಬರ್ತಾರೆ. ECG ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಎಷ್ಟೊಂದು ಸರಿ. ಸೊ ಅದಕ್ಕೆ ಯಾವಾಗಲೂ ಈಗ ನಮ್ಮ ಎಲ್ಲ ಆಸ್ಪತ್ರೆಗಳು ಆಲ್ಮೋಸ್ಟ್ ಸಣ್ಣ ಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ECG ಮಿಷಿನ್ ಲಭ್ಯ ಇದೆ. ಮೊದಲು ಒಂದು ECG ಮಾಡಿಸಿ, ತಜ್ಞ ವೈದ್ಯರು, MBBS ವೈದ್ಯರು ಯಾರಿದ್ದಾರೆ ಫಸ್ಟು ತೋರಿಸ್ಕೊಡಿ. ECG ಏನಾದ್ರು ಡೌಟ್ ಬಂದರೆ ಅವಾಗ ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್ಗಳು ಏನಿದೆ ಅಲ್ಲಿ ಬಂದುಬಿಟ್ಟು ಕಾರ್ಡಿಯಾಲಜಿಸ್ಟ್ ನಾವೆಲ್ಲಿ ಇರ್ತೀವಿ ಅಲ್ಲಿ ಬಂದುಬಿಟ್ಟು ಬೇಕಾದ್ರೆ ನಮ್ಮ ಮುಂದೆ ಆ್ಯಂಜಿಯೋಗ್ರಾಮು ಏನು ಮಾಡ್ತೀವಿ ಅದನ್ನು ನಮ್ಮ ಮುಂದೆ ಟೆಸ್ಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಒಂದು ವರ್ಷದಿಂದ ಒಬ್ಬ ಪೊಲೀಸ್ ಆಫೀಸರ್ ಬಂದರು, ಸರ್ ನಾನು ರಿಟೈರ್ಡ್ ಆಗ್ತಿದ್ದೀನಿ, ಸುಮ್ಮನೆ ಒಂದು ಸರಿ ಎಲ್ಲ ಟೆಸ್ಟ್ ಮಾಡಿಸ್ಬೇಕಂತಿದ್ದೀನಿ ಅಂತ. ನನಗೆ ಶುಗರ್ ಇಲ್ಲ, BP ಇಲ್ಲ, ನಾನು ತುಂಬ ಪ್ಯೂರ್ ವೆಜಿಟೇರಿಯನ್, ನಾನು ಯಾವುದೇ ದುರಭ್ಯಾಸಗಳಿಲ್ಲ, ಜಸ್ಟ್ ಸುಮ್ಮನೆ ಎಲ್ಲ ಟೆಸ್ಟ್ ಮಾಡಿಸ್ಬೇಕಂತ ಮಾಡಿಸಿದ್ರೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇತ್ತು, ಆಮೇಲೆ ಶುಗರ್ ಎಲ್ಲ ನಾರ್ಮಲ್ ಇತ್ತು, ECGನೂ ನಾರ್ಮಲ್ಲು. ಇಲ್ಲ ಸರ್ ನಿಮ್ಗೊಂದು TMT ಟೆಸ್ಟ್ ಮಾಡಿ ಅಂದರು. ಸೊ TMT ಟೆಸ್ಟ್ ಮಾಡಿ ಫುಲ್ ಪಾಸಿಟಿವ್ ಬಂತು. ಇಲ್ಲ ಸರ್ ಪಾಸಿಟಿವ್ ಇದೆ ನಿಮ್ಮದು, ಈ ರೀತಿ ನಾವು ಕರೋನರಿ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ ಅಂತೇಳಿದ್ರೆ, ಹೌದಾ ಸರ್ ಬೇಕಾಗುತ್ತಾ ಅಂತ ಅವರು ಒಂಥರ ಸಂಶಯ ವ್ಯಕ್ತಪಡಿಸಿದ್ರು. ಇಲ್ಲ ಸರ್ ಈ ಥರ ಕ್ಲೀನಾಗಿ TMT ಟೆಸ್ಟಲ್ಲಿ ಪಾಸಿಟಿವ್ ಇದೆ, ನಾವು ಮಾಡಲೇಬೇಕು ಅಂತ. ಸೊ ಮಾಡಿದ್ಮೇಲೆ 3 ಕಡೆನೂ ಬ್ಲಾಕೇಜಸ್. ಎಷ್ಟು ಬ್ಲಾಕೇಜಸ್ ಅಂದರೆ ಈ ಹೃದಯ ರಕ್ತನಾಳಗಳು ಎಲ್ಲಿ ಹುಟ್ಟುತ್ತೆ ಅಲ್ಲಿಂದ ಆದಿಯಿಂದ ಅಂತ್ಯದವರೆಗೂ ಬ್ಲಾಕೇಜಸ್ ಇದೆ, ಇವನ್ ಬೈಪಾಸು ಮಾಡ್ಲಿಕ್ಕೆ ಬರೋದು. ಸೊ ಅಂಥ ಒಂದು ಪರಿಸ್ಥಿತಿ. ನಾನು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀನಿ. ಈ 1 ವರ್ಷ ಆದರೂ ಇನ್ನೂ ಚೆನ್ನಾಗಿದ್ದಾರೆ, ಓಡಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಸೊ ಈ ರೀತಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಈಸ್ ಆಲ್ಸೋ ವೆರಿ ಕಾಮನ್. ಎಷ್ಟೊಂದು ಜನ ಏನಾಗ್ತಾರೆ, ಸುಮ್ಮನೆ ಒಂದು ಆಪ್ರೇಷನ್ನು, ಏನೋ ಒಂದು ಕಣ್ಣಿನ ಆಪ್ರೇಷನ್ನು ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ವೈದ್ಯರು ಏನು ಹೇಳ್ತಾರೆ, ಇಲ್ಲ ನಾವು ನಿಮಗೆ ಇಷ್ಟು ಏಜ್ ಆಗಿರೋದ್ರಿಂದ ನಾವೊಂದು ECG ಮಾಡ್ತೀವಿ ಅಂತ ECG ಮಾಡ್ತಾರೆ. ECG ಮಾಡಿದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಇರುತ್ತೆ. ಇಲ್ಲ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಚೇಂಜಸ್ ಇದೆ ಅಂದರೆ, ಇಲ್ಲ ಸರ್ ನನಗೆ ಯಾವತ್ತೂ ನೋವು ಬಂದಿಲ್ಲ, ಏನೂ ಬಂದಿಲ್ಲ, ಈ ಥರ ನೀವು ಹೇಳಿದ್ರಲ್ಲ ಅಂತ. ಇಲ್ಲ, ಈ ಥರ ಬರ್ಬೋದು. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಈಸ್ ಮೋರ್ ಕಾಮನ್. ಇದು ಕಾರ್ಡಿಯಾಲಜಿಸ್ಟ್ ನಾವು ಹೃದಯ ತಜ್ಞರಾಗಿ ನಾವು ನೋಡ್ತೀವಲ್ಲ, ದಿನ ನೋಡೋದ್ರಲ್ಲಿ 10-20% ಜನ ಸೈಲೆಂಟ್ ಹಾರ್ಟ್ ಅಟ್ಯಾಕಿಂದಲೇ ನಮ್ಮ ಹತ್ರ ಬರ್ತಾರೆ. ಅಂದರೆ ಯಾರೋ ಡಾಕ್ಟ್ರು, ತಜ್ಞ ವೈದ್ಯರುಗಳು ಯಾವುದೋ ಒಂದು ಆಪ್ರೇಷನ್ಗೋ ಎದಕ್ಕೂ ECG ಮಾಡ್ತಾರೆ, ಅಥವಾ ಯೂಶ್ವಲಿ ಈಗೆಲ್ಲ ಕೆಲವೊಬ್ಬರು ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ECG ಮಾಡಿದಾಗ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೆ ಅವ್ರಿಗೆ ಗೊತ್ತೇ ಇರಲ್ಲ, ECGಯಲ್ಲಿ ಚೇಂಜ್ ಬಂದಾಗೆ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ನಾನು ಹೇಳೋದೇನೆಂದರೆ, ಎಸ್ಪೆಷಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಈಸ್ ಯಾರಲ್ಲಿ ಮೋರ್ ಕಾಮನ್ ಅಂದರೆ ಶುಗರ್ ಇರ್ತಕ್ಕಂಥವ್ರಿಗೆ ಭಾಳ ಕಾಮನ್ನು, ಏಜ್ ಆಗಿರ್ತಕ್ಕಂಥವ್ರಿಗೆ ಭಾಳ ಕಾಮನ್ನು. ಶುಗರ್ ಇರೋರಿಗೆ ಯಾಕೆ ಅಂತ ಹೇಳಿದ್ರೆ, ಹೆಂಗೆ ಶುಗರ್ ಇರೋರಿಗೆ ಕಾಲಿನಲ್ಲಿ ಗಾಯ ಆದರೆ ನೋವಾಗಲ್ಲ, ಅದೇ ರೀತಿ ಅವ್ರ ಹೃದಯ ಈವನ್ ಅದು ಇನ್ಫಾಕ್ಷನ್ ಅಂದರೆ ಆ ಹೃದಯ ಸ್ನಾಯುಗಳು ಅದು ಸತ್ತೋದ್ರೂ ಕೂಡ ಅದರಿಂದ ನೋವು ಬರಲ್ಲ. ಸೊ ಈ ರೀತಿಯಾಗಿ ಡಯಾಬಿಟಿಸ್ ಪೇಷಂಟ್ಸಲ್ಲಿ ವೆರಿ ಕಾಮನ್. ಅದಕ್ಕೆ ನಾವೇನು ಅಡ್ವೈಸ್ ಮಾಡ್ತೀವಿ ಅಂದರೆ, ಶುಗರ್ ಇರ್ತಕ್ಕಂಥವ್ರು ಎಸ್ಪೆಷಲಿ ಅಟ್ಲೀಸ್ಟ್ ಒಂದು ಸರಿ ಆದರೂ 1 ವರ್ಷದಲ್ಲಿ ಒಂದು ECG ಆದರೂ ಮಾಡಿಸ್ಬೇಕು, ಅಥವಾ ಒಂದು ಸರಿ ಆದರೂ ಅವ್ರ ಲೈಫ್ ಟೈಮಲ್ಲಿ ಒಂದು TMT ಟೆಸ್ಟ್ ಆದರೂ ಮಾಡಿಸ್ಬೇಕು, TMT ಎಕೋ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಸೊ ಮಿನಿಮಮ್ 2-3 ಇಯರ್ಸ್ ಒಂದು ಸರಿ ಆದರೂ ಮಾಡಿಸ್ಬೇಕು. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಎದುರ್ಕೊಂಡು ಅದೆಲ್ಲ ಬರ್ತಾ ಇರ್ತಾರೆ ಪದೇ 3 ತಿಂಗಳಿಗೆ ಒಂದು ಸರಿ, ಸರ್ ನನಗೆ ಒಂದು ECG ಮಾಡಿ, ಎಕೋ ಮಾಡಿ, TMT ಮಾಡಿ. ನಾನು ಹೇಳ್ತೀನಿ ಅಷ್ಟು ಅವಶ್ಯಕತೆ ಇಲ್ಲ, ಅಷ್ಟು ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಹೃದಯಾಘಾತದ ಬಗ್ಗೆ ಭಯ ಬೇಡ, ಜಾಗ್ರತೆ ಇರಬೇಕು. ನಿಮ್ಗೆ ಗೊತ್ತಿರಬೇಕು ನನಗೆ ಯಾವ ಸಿಮ್ಟಮ್ಸ್ ಬಂದರೆ ನಾನು ಡಾಕ್ಟ್ರ್ ಹತ್ರ ಹೋಗಬೇಕು,
ಅಕಸ್ಮಾತ್ ನನಗೆ ಶುಗರ್ ಇದೆ ಅಂದರೆ ನಾನು ಯಾವತ್ತು ಟೆಸ್ಟ್ ಮಾಡಿಸ್ಬೇಕು, ಯಾವಾಗ ECG ಮಾಡಿಸ್ಬೇಕು, ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಕೆಲವೊಬ್ಬರೆಲ್ಲ ನನ್ನ ಹತ್ರ ಕೆಲವೊಬ್ರು ಬರ್ತಾರೆ, ನಾವು ಎಷ್ಟೇ ಪದೇ ಅವರಿಗೆ ವಿವರ್ಸ್ ಹೇಳಿ ಎಜುಕೇಷನ್ ಕೊಟ್ಟರು ಕೂಡ ಸೊ ಯಾವಾಗೋ ತೋರಿಸ್ತಾರೆ, ಸರ್ ನಾನು ಶುಗರ್ ಆರಾಮಿತ್ತು ಸರ್, ಎಲ್ಲ ಚೆನ್ನಾಗಿದೆ ಸರ್, 2 ವರ್ಷ ಆಯಿತು ಈಗ ಬಂದಿದ್ದೀನಿ ಅಂತ. ನೋಡಿರಿ ECG ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅವಾಗ ಹೇಳಿದ್ರೆ ತುಂಬ ನೊಂದ್ಕೊಳ್ತಾರೆ. ಈಗ ಮೊನ್ನೆ ನನ್ನ ಹತ್ರ ಒಬ್ಬರು ಸ್ಕೂಲ್ ಟೀಚರ್ ಬಂದರು, ಓನ್ಲಿ 45 ಇಯರ್ಸ್ ಅಷ್ಟೇ, 45 ವರ್ಷ ಅಷ್ಟೇ. ಸುಮ್ಮನೆ ಬಂದರು, ಸರ್ ಇಲ್ಲ ಸರ್ ನನಗೆ ನಡಿಬೇಕಾದ್ರೆ ಯಾಕೋ ನೋವು ಬರ್ತಾ ಇತ್ತು ಅಂತ. ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಆ್ಯಂಜಿಯೋಗ್ರಾಮ್ ಮಾಡಿದ್ರೆ ಇತ್ತು, ಶುಗರ್ ನೋಡಿದ್ರೆ 340 ಇತ್ತು. ಏನು ಶುಗರ್ ಇದೆಯಲ್ಲ ಅಂತ. ಇಲ್ಲ ಸರ್ 1 ವರ್ಷದಿಂದನೇ ಹೇಳಿದ್ರು ಡಾಕ್ಟ್ರು, ನಾನು ಊಟದಲ್ಲೇ ಕಂಟ್ರೋಲ್ ಮಾಡ್ಕೊಂಬಿಡೋಣ ಹಂಗಿಂಗ್ ಅಂತೇಳಿ ಎಲ್ಲ ಮಾಡ್ತಾಯಿದ್ದೆ. ಅವಾಗ ಕಂಟ್ರೋಲ್ ಇತ್ತು. ಅವಾಗ ಅಂದ್ರೇನು, ನಿಯಮಿತವಾಗಿ ಮಾಡಬೇಕಲ್ವ ನೀವು. 3 ತಿಂಗಳಿಗೆ ಒಂದ್ಸರಿ, 6 ತಿಂಗಳಿಗೆ ಒಂದ್ಸರಿ ಮಿನಿಮಮ್ ನಿಮ್ಮದು ನೀವು ಟೆಸ್ಟ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ನೀವು ಕಂಟ್ರೋಲ್ ಇದ್ದೀರಾ, ಯಾವ ಟ್ರ್ಯಾಕಲ್ಲಿ ಇದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಆಯಿತಾ. ಸೊ ಈ ರೀತಿಯಾಗಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನೂ ನಾವು ಗುರುತಿಸ್ಬೋದು ಯಾವಾಗ ನಿಯಮಿತವಾಗಿ ಪರೀಕ್ಷೆಗಳು ಅದನ್ನು ಮಾಡ್ಕೊಂಡಾಗ. ಸೊ ಅದಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ ಅಂದರೆ, ನಿಮಗೆ 55-60 ವರ್ಷ ವಯಸ್ಸಾಗಿದೆ, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅಥವಾ ನಿಮಗೆ ಶುಗರ್ ಇದೆ, ಅಥವಾ ನಿಮಗೆ ದುರಭ್ಯಾಸಗಳು, ಈ ಸ್ಮೋಕಿಂಗು, ಗುಟ್ಕಾ ಆ ಥರದ್ದು ಏನಾದರೂ ತೊಂದರೆಗಳಿದೆ ಅಂದರೆ ಮಿನಿಮಮ್ ವರ್ಷಕ್ಕೊಂದ್ಸರಿ ಒಂದು ECG ಆದರೂ ಮಾಡಿಸಿ. ಆಯಿತಾ. ಇನ್ನೂ ಕೆಲವರು ಬರ್ತಾರೆ ನಮ್ಮ ಕಡೆ, ಏನು ಸುಮ್ಮನೆ ಹೆದರ್ಕೊಂಡು ಪದೇ ಇಲ್ಲೊಬ್ಬರು ಪೇಷಂಟ್ ಬರ್ತಾರೆ ಒಂದು ಹಳ್ಳಿಯಿಂದ, ವಾರಕ್ಕೊಂದ್ಸರಿ ಒಬ್ಬರು ಡಾಕ್ಟರ್ ಹತ್ರ ಹೋಗಿ ECG ಮಾಡಿಸ್ತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ, ಅಷ್ಟು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಿನಿಮಮ್ ಸಿಂಪ್ಟಮ್ಸ್ ನಾನೇನು ಹೇಳಿದ್ನಲ್ಲ, ಹಾರ್ಟ್ ಅಟ್ಯಾಕ್ ಲಕ್ಷಣಗಳಿದ್ದಾಗ, ಅಥವಾ ಈ ರೀತಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ತಡೆಗಟ್ಟಲು ಈ ರೀತಿ ಕೆಲವೊಂದು ಕಂಡೀಷನ್ಗಳಿದ್ದಾಗ ಮಾತ್ರ ಟೆಸ್ಟ್ಗಳನ್ನು ಮಾಡಿಸಿ, ಅವಾಗ ನಮಗೆ ಹೃದಯಾಘಾತ ಮುಂದೆ ಆಗ್ತಕ್ಕಂಥದ್ದು ಅಥವಾ ಅದರಿಂದ ಸಾವು ಸಂಭವಿಸ್ತಕ್ಕಂಥದ್ದನ್ನು ನಾವು ತಡೆಗಟ್ಬೋದು. ಸೊ ನಮ್ಮ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ಬಳ್ಳಾರಿ ಹೆಲ್ತ್ ಸಿಟಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬನ್ನು ಹೊಂದಿದ್ದೀವಿ. ಸುಸಜ್ಜಿತವಾದ ಅತ್ಯಂತ ಆಧುನಿಕವಾದ ಮಿಷಿನ್ ಇದೆ ನಮ್ಮ ಹತ್ರ. ಸೊ ನಾವು ಆ್ಯಂಜಿಯೋಗ್ರಾಮ್ ಇಲ್ಲಿವರೆಗೂ 680 ಕೇಸ್ ಮಾಡಿದ್ದೀವಿ 1.5 ವರ್ಷದಲ್ಲಿ. ಆಮೇಲೆ ಮೋರ್ ದ್ಯಾನ್ 200-250ವರೆಗೂ ಸ್ಟೆಂಟ್ಗಳನ್ನು ಅಳವಡಿಸಿದ್ದೀವಿ. ಸೊ ಇನ್ನೂ ಇಷ್ಟರಲ್ಲೇ ನಾವು ಇಲ್ಲಿ ಓಪನ್ ಹಾರ್ಟ್ ಸರ್ಜರಿ ಫೆಸಿಲಿಟಿಯನ್ನು ಕೂಡ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ. ಸೊ ಇದೆಲ್ಲ ಆಮೇಲೆ 24 ಗಂಟೆಲಿ ನಿಮ್ಗೆ ಎನಿ ಟೈಮ್ ಬಂದರೂ ನಮ್ಮಲ್ಲಿ ECG ವ್ಯವಸ್ಥೆ ಇರುತ್ತೆ. ಎನಿ ಟೈಮ್ ಬಂದರೂ ನಮ್ಮಲ್ಲಿ ವೈದ್ಯರುಗಳು ಇರ್ತಾರೆ, ನೋಡಿಬಿಟ್ಟು ಇದು ಹಾರ್ಟ್ ಅಟ್ಯಾಕ್ ಹೌದು ಅನ್ನೋಂಥ ಗುರುತಿಸಲಿಕ್ಕೆ ನಮ್ಮಲ್ಲಿ ಫೆಸಿಲಿಟಿ ಇದೆ. ಸೊ ನಿಮ್ಮಲ್ಲಿ ನಾನು ಹೇಳಿರ್ತಕ್ಕಂಥ ಇದು ಯಾವುದೇ ಲಕ್ಷಣಗಳು ಬಂದರೆ, ಸೊ ಫಸ್ಟು ನೀವು ಯಾವುದಾದ್ರೂ ಸಣ್ಣ ಹಳ್ಳಿಯಲ್ಲಿ ಎಲ್ಲೇ ಇದ್ದರೆ ನಿಮ್ಮ ಹತ್ತಿರ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಏನಾದ್ರು ಡೌಟ್ ಬಂತು ಅಥವಾ ನಿಮಗೆ ನಮ್ಮ ಆಸ್ಪತ್ರೆ ಹತ್ತಿರ ಆಗ್ತಿದೆ ಅಂದರೆ ಮೊದಲು ಬಂದು ECG ಟೆಸ್ಟ್ ಮಾಡಿಕೊಡಿ. ಅಥವಾ ನೀವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನಾದ್ರು ಭಯ ಇದ್ದರೆ, ಸೊ ನೀವು ಶುಗರ್ ಇದ್ದರೆ, ಅದೆಲ್ಲ ಕೆಲವೊಂದು ಕಂಡೀಷನ್ಸ್ ಏನಾದ್ರು ಆ ಥರ ಏನಾದ್ರು ಇದ್ದರೆ ಇಲ್ಲಿ ಬಂದು ನೀವು ಪರೀಕ್ಷೆಗಳನ್ನ ಮಾಡ್ಕೋಬೋದು ಮತ್ತು ನಮ್ಮ ಸೇವೆಯನ್ನು ನೀವು ಪಡಿಬೋದು ಅಂತ ಈ ಮೂಲಕ ನಾನು ವಿಷಯಗಳನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.